ವಿರಾಮದ ಬಳಿಕ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20/05/1984 ಮಧ್ಯಾಹ್ನ 2:30 ಟೈಮು. ಓಕೆ, 2:35? 2:30 ಮಧ್ಯಾಹ್ನ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮೇಡಮ್ ತುಮಕೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಲೈಫು ಮುಂದೆ ಹೋಗುತ್ತೆ, ತಿರ್ಗಿ ಹಂಗೆ ನಿಂತ್ಕೊಳ್ಳುತ್ತೆ, ಮುಂದೆ ಹೋಗುತ್ತೆ, ತಿರ್ಗಿ ಅದೇ ಥರ ನಿಂತ್ಕೊಳ್ಳುತ್ತೆ, ವ್ಯವಹಾರದಲ್ಲಿ, ದುಡಿಮೆನಲ್ಲಿ. ಓಕೆ, ಅಂದರೆ ವ್ಯವಹಾರದ ಬಗ್ಗೆ ಕೇಳಬೇಕಿತ್ತು, ಬಿಸ್ನೆಸ್ ಬಗ್ಗೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಕುಜದೋಷದ ಬಗ್ಗೆ ಸ್ವಲ್ಪ ಹೇಳಿಬಿಡಬೇಕು. ಯಾಕಂದರೆ ಇಲ್ಲಿ ಮಂಗಳ 2ನೇ ಮನೇಲಿರೋದ್ರಿಂದ ಇಲ್ಲೂ ಕುಜದೋಷ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ. 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೇಲಿ ಇದ್ದರೆ ಕುಜದೋಷ, ಇಲ್ಲಿ ಕುಜದೋಷ ಇದೆ. ಸರ್, ಇದು ಜಸ್ಟ್ ಒಂದು ಟಿ ವಿ ಪ್ರೋಗ್ರಾಮ್ ನಾನು ಹೇಳ್ತಾ ಇರೋದು ಸರ್. ಓಕೆ, 2019 ಆದಮೇಲೆ ನಿಮಗೆ ಗುರುದಶ ಪ್ರಾರಂಭವಾಗಿದೆ. ಗುರುವಿನ ಕಾಂಬಿನೇಷನ್ ನೋಡೋಣ, ಯಾಕೆ ಎಲ್ಲಿ ಸ್ಟೆಕ್ ಆಗಿದೆ ಅಂತ. ಗುರುವಿನ ಕಾಂಬಿನೇಷನ್ ವ್ಯವಹಾರದಲ್ಲಿ ಜಾಬ್, ಬಿಸ್ನೆಸ್, ಫೈನಾನ್ಸ್ ಆಗ್ತೀವಿ. ಗುರು ಇಸ್ ದಿ ಬಿಗ್ ಬಾಸ್. 8ನೇ ಮನೆ ತೋರಿಸ್ತಾ ಇದೆ ಇಲ್ಲಿ. 8 ಅಬ್ಸ್ಟಕಲ್ಸ್. ಅದು ಆ 8-2 ಅನ್ನೋದು ಶುಕ್ರನಿಂದ ತೋರಿಸ್ತಾ ಇರೋದ್ರಿಂದ ನಿಮಗೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಕೊಡ್ತೀನಿ. ಶುಕ್ರವಾರ ನೀವು ಬ್ಲಡ್ ಡೊನೇಟ್ ಮಾಡಿ ಸರ್. ಹೆಲ್ತಿಯಾಗಿದ್ದೀರಿ ಅಂದರೆ ಶುಕ್ರವಾರ ಬ್ಲಡ್ ಡೊನೇಟ್ ಮಾಡಿ. ಹಾಗೆ ಶುಕ್ರವಾರ ಮೊಸರನ್ನು ದಾನ ಮಾಡಿ. ಈ ಎವ್ರಿ ವೀಕ್ ನೀವು ಮೊಸರು ದಾನ ಮಾಡ್ತಾಯಿರಿ, ಕೆಲಸಗಳು ಬೇಗ ಫಾಸ್ಟಾಗಿ ಹೋಗ್ತಾ ಇರುತ್ತೆ. 6 ತಿಂಗಳಿಗೆ ಒಂದು ಸತಿ ಬ್ಲಡ್ ಡೊನೇಟ್ ಮಾಡ್ಕೊಳ್ಳಿ. ಶುಕ್ರವಾರ ದಿವಸನೇ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ 9 ಇರೋದ್ರಿಂದ ಅದು ಸ್ವಲ್ಪ ಸಕ್ಸಸ್ ಕಮ್ಮಿ. ಯಾಕೆಂದರೆ 10ನೇ ಮನೆ ಸಕ್ಸಸ್ ಅಂದರೆ 9ನೇ ಮನೆಗೆ ಹಿಂದಿನ ಮನೆ ಇರ್ತಕ್ಕಂಥದ್ದು 10ನೇ ಮನೆ. ಆ ಒಂದು ಲಾಸ್ ಆಫ್ 10th ಹೌಸ್ ಅಂತ ಹೇಳ್ತೀವಿ. ಲಾಸ್ ಆಫ್ 10th ಹೌಸ್ ಅಂತ ಹೇಳ್ತೀವಿ. ಇದ್ರದ್ದು ಹಿಂದೆ ಇರ್ತಕ್ಕಂಥದ್ದು 9. ಸೊ 9 ಪವರ್ ಕೊಡೋಲ್ಲ ಜಾಸ್ತಿ. ಸೊ ಇಲ್ಲಿ ಪವರ್ ಕೊಡಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ಯಾವುದು ಸ್ಟ್ರಾಂಗ್ ಇದೆ ಅದನ್ನು ನಾವು ಎತ್ಕೊಳ್ಬೇಕು ಅಂತಂದಾಗ ನೋಡಿ, ಈಗ ಗುರುದಶೆ ನಡೀತಾ ಇದೆ. ಗುರುಗಿನ ಮುಂಚೆ ಅವ್ರಿಗೆ ರಾಹು ಇತ್ತು. ರಾಹುನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಅದು ಇದು ಏನೇನೋ ಬಂದು ಎಲ್ಲ ಇದಾಯಿತು. ಸಡನ್ ಸ್ಟಾಪ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದಿ 8th ಹೌಸ್. ಸೊ ಇವರಿಗೆ ಭಾಳ ಇಂಪಾರ್ಟೆಂಟಾಗಿ ಬ್ಲೂ ಸಫೈರ್ ಹಾಕೊಂಡ್ರೆ ಒಳ್ಳೇದು. ಇನ್ನೊಂದು, ನಾವೇನಾದ್ರು ಯಾರಿಗಾರು ಬ್ಲೂ ಸಫೈರ್ ಹೇಳ್ಬಿಟ್ರೆ ಒಳ್ಳೆ ನಮ್ಮನ್ನು ನೋಡ್ತಾರೆ. ಯಾಕೆ ಗೊತ್ತಾ? ಈ ಬ್ಲೂ ಸಫೈರ್ ಹಾಕೊಳ್ಳೋಕ್ಕೆ ಈ ಕಾಂಪೌಂಡರ್ಗಳು ಎದುರಿಸಿಟ್ಬಿಡ್ತಾರೆ. ಶನಿದು ಹಾಕೊಳ್ಳೋಂಗಿಲ್ಲ. ಕರ್ಮ, ದೊಡ್ಡ ಕರ್ಮ ಇದೆ ನಮಗೆ. ಇವ್ರೇನಾದ್ರು ಬೇಗ ಕೆಲಸ ಮೂವ್ ಆಗಬೇಕು ಅಂತಂದರೆ ಬ್ಲೂ ಸಫೈರ್ ಹಾಕೋಬೇಕು. ಫಸ್ಟ್ ಪಾಯಿಂಟ್ 100% ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಈ ದಶ ಸ್ಲೋ ಇರೋದ್ರಿಂದ ಸಫರಿಂಗ್ ಇದ್ದೇ ಇರುತ್ತೆ. ಬಟ್ ಇವರು ಮೋಸ ಹೋಗೋದು ಗ್ಯಾರಂಟಿ. ಯಾಕಂದರೆ 8ನೇ ಮನೆ ಮೋಸದ ಮನೆ. ಇದು ಮೋಸ ಹೋಗೇ ಹೋಗ್ತಾರೆ. ಶುಕ್ರನ ಪ್ರಭಾವದಿಂದ ಹೋಗ್ತಾರೆ. ದುಡ್ಡು ಕಾಸಲ್ಲಿ ಮೋಸ ಹೋಗ್ತಾರೆ. ಭಾಳ ಡೇಂಜರ್ ಕಾಂಬಿನೇಷನ್ ಇರೋದ್ರಿಂದ ಯಾರನ್ನು ನಂಬಾರ್ದು. 8ನೇ ಮನೆ ಬಂದಾಗ ನಿಮ್ಮನ್ನು ನೀವು ನಂಬಾರ್ದು. ಆ ಥರ ಯು ಶುಡ್ ನಾಟ್ ಬಿಲೀವ್ ಯುವರ್ ಸೆಲ್ಫ್ ವೆನ್ ದೇರ್ ಇಸ್ 8th ಹೌಸ್. ಅಷ್ಟು ಡೇಂಜರ್ ಹೌಸು 8ನೇ ಮನೆ. ಅದು ಶನಿಯಿಂದ, ಮಂಗಳನಿಂದ, ಅದರಿಂದ ಇದರಿಂದ ಅಲ್ಲ, ಶುಕ್ರನಿಂದ ಬರ್ತಾ ಇದೆ. ಯಾವ ಗ್ರಹ? ನಾನು ಆವಾಗಲೇ ಹೇಳಿದ್ದೀನಿ, ಪ್ಲ್ಯಾನೆಟ್ಸ್ ಆರ್ ಲೈಕ್ ಕ್ಯಾರಿಯರ್ಸ್. ಅಂದರೆ ನಿಮ್ಮ ಬುತ್ತಿ ಈ ಆಫೀಸ್ಗೆ ಹೋಗ್ಬೇಕಾದ್ರೆ ಕಳ್ಸ್ತಾರಲ್ಲ ತಾಯಿ ಮತ್ತು ಹೆಂಡತಿ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ಕಳ್ಸ್ತಾರಲ್ಲ, ದೋಸ್ ಬಾಕ್ಸಸ್ ಆರ್ ಪ್ಲ್ಯಾನೆಟ್ಸ್. ಯಾವ ಮನೇಲಿ ಕೂತ್ಕೊಳ್ತಾರೋ ಅದನ್ನು ಹಾಕ್ಕೊಂಡು ನಿಮಗೆ ಕೊಡ್ತಾರೆ ಬಾಕ್ಸ್ ಒಳಗಡೆ. ನಾವು ಏನು ತೆಗಿತೀವಿ, ನಮ್ಮಮ್ಮ ಏನು ಮಾಡಿದ್ದಾರೆ ಅಂತಂದರೆ ಬಾಕ್ಸ್ ಒಂದೇ. ದಿನವೇ ವಾರವೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ಒಂದೇ. ತೆಗೆದಾಗ ಇವತ್ತು ನಮ್ಮಮ್ಮ ಚಿತ್ರಾನ್ನ, ನಾಳೆ ತೆಗೆದಾಗ ಇಡ್ಲಿ, ತೆಗೆದಾಗ ಬರೀ ಬ್ರೆಡ್ಡು. ಸೊ ಪ್ಲ್ಯಾನೆಟ್ಸ್ ಇದು ತಿಳ್ಕೊಳ್ಳಿ. ಎಲ್ಲರೂ ತಿಳ್ಕೊಳ್ಳಿ. ಮಂಗಳ, ಶನಿ, ರಾಹು ಇವೆಲ್ಲ ಕೆಟ್ಟದಂತ ತಿಳ್ಕೊಂಡಿದ್ರಲ್ಲ, ಕಾಂಪೌಂಡರ್ಸ್ಗಳು ಎಲ್ಲ ಹಾಳು ಮಾಡಿರ್ತಕ್ಕಂಥವ್ರು. ಆ ಗ್ರಹಗಳನ್ನೆಲ್ಲ ಕೆಟ್ಟದ್ದು ಮಾಡಿ ಅವ್ರಿಗೆ ಶಾಪ ಕೊಟ್ಬಿಟ್ಟು ಆಗೋಗಿದೆ ಪಾಪ. ಏನೋ ನಮ್ಮ ಮಕ್ಕಳು ಅಂತ ಆ ಗ್ರಹಗಳು ಸುಮ್ಮನಿದ್ದಾವೆ, ನಮ್ಮ ಮಕ್ಕಳು ಅಂತ ಸುಮ್ಮನಿದ್ದಾವೆ. ಯಾಕಂದರೆ ತಂದೆ ತಾಯಿಗಳಿಗೆ 4 ಜನ ಮಕ್ಕಳಿದ್ದರೆ, ಒಬ್ಬ ಪೊಲೀಸ್ ಆಫೀಸರು, ಒಬ್ಬ IAS ಆಫೀಸರು, ಒಬ್ಬ ಕಳ್ಳ ಆದರೆ ಬೇಜಾರಿರುತ್ತೆ ಅವ್ರ ಮೇಲೆ. ಆದರೆ ಏನಿರುತ್ತೆ, ಅಯ್ಯೋ ನನ್ನ ಮಗನೇ. ಸೊ ಹಂಗೆ ಗ್ರಹಗಳೆಲ್ಲ ಕೂಡ, ಈ ಜ್ಯೋತಿಷ್ಯಗಳಿಗೂ ಕೂಡ ನಮ್ಮ ಮಗನೇ ಏನೋ ಸುಳ್ಳು ಹೇಳ್ತಾ ಇದ್ದಾನೆ, ಏನು ಮಾಡೋದು ಇವನಿಗೆ, ಒಂದು ಸ್ವಲ್ಪ ಅವನಿಗೆ ದೋಷ ಕೊಡ್ತೀನಿ ಅಂತ ಕೊಡುತ್ತೆ. ಬರೋರೆಲ್ಲ ನಾನು ಹೇಳ್ತಾ ಇದ್ದೀನಿ, ಈ ಶನಿ ಬಗ್ಗೆ, ರಾಹು ಬಗ್ಗೆ ಮತ್ತು ಮಂಗಳನ ಬಗ್ಗೆ ಯಾರಾದರೂ ಕಾಂಪೌಂಡರ್ಗಳು, ಜ್ಯೋತಿಷಿಗಳು, ಅರ್ಚಕರು ಏನಾದರೂ ನೀವು ನೆಗೆಟಿವ್ ಹೇಳಿದ್ರೆ ವಿತೌಟ್ ನೋಯಿಂಗ್ 100% ಬೇರೆಯವ್ರಿಗೆಲ್ಲ ದೋಷ ಹೇಳೋದು ಬೇಡ. ನಿಮ್ಗೆ ಆಲ್ರೆಡಿ ರೆಡಿಗೆ ಬೆನ್ನಿಗೆ ಅಂಟ್ಕೊಂಬಿಟ್ಟಿರುತ್ತೆ ದೋಷ. ರಿಯಾಲಿಟಿಗೆ ಬನ್ನಿ. ಪ್ಲೀಸ್ ಕಮ್ ಟು ರಿಯಾಲಿಟಿ. ಐ ಆಮ್ ಕಾಲಿಂಗ್ ಫಾರ್ ಎ ರಿಯಾಲಿಟಿ. ಗುರುಗಳು ಏನು ಮಾಡ್ತಾರೆ, ಧರ್ಮಗುರುಗಳು
ಯಾವ್ದಾದ್ರು ಒಂದು ಗುರುಗಳು, ಮಠದ ಗುರುಗಳು ಏನು ಮಾಡ್ತಾರೆ, ಧರ್ಮನ ಸ್ಥಾಪನೆ ಮಾಡ್ತಾರೆ. ಹೌದು ಹೌದು. ಅಸತ್ಯನ ಹೋಗಬೇಕು, ಸತ್ಯ ನಿಂತ್ಕೋಬೇಕು, ಧರ್ಮ ನಿಂತ್ಕೋಬೇಕು. ಜ್ಯೋತಿಷ್ಯದಲ್ಲೂ ಧರ್ಮ ನಿಂತ್ಕೋಬೇಕು ಅಂತಂದರೆ ಡೋಂಟ್ ಬ್ರ್ಯಾಂಡ್ ಎನಿ ಪ್ಲಾನೆಟ್ ಆಸ್ ಬ್ಯಾಡ್. ಅದು ನಿಮ್ಮ ಬುದ್ಧಿ ಹೀನ ಅಂತ ಹೇಳ್ತೀವಿ. ಇದನ್ನು ನಾನು ಯಾವಾಗಲೂ ಕೂಡ ನಾನು ಟಾರ್ಗೆಟ್ ಇಬ್ಬರಿಗೆ ಮಾಡ್ತೀನಿ. ಒಂದು ಕಸ್ಟಮರ್ಗೆ, ಒಂದು ಪಬ್ಲಿಕ್ ಮಾಡ್ತಾ ಇದ್ದೀನಿ, ಒಂದು ಅಸ್ಟ್ರಾಲಜರ್ಸ್ಗೂ ಮಾಡ್ತಾ ಇದ್ದೀನಿ. ವಿತ್ 30 years ಆಫ್ ಎಕ್ಸ್ಪೀರಿಯನ್ಸ್. ಅಸ್ಟ್ರಾಲಜಿ ಇಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್. ಹಾಳು ಮಾಡಬೇಡಿ. ಓಕೆ ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ.